ಸಬ್ ಕಾನ್ಷಿಯಸ್ನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರಿ. ನಾನು ಸಬ್ ಕಾನ್ಷಿಯಸ್ ಮೈಂಡ್ ವಿಡಿಯೋ ಸೀರೀಸ್ನಲ್ಲಿ ತಿಳಿಸ್ತಾ ಬರ್ತಾ ಇದ್ದೇನೆ. ಹಾಗೆ ಲೈವಲ್ಲೂ ಕೂಡ ಕೆಲವೊಂದಷ್ಟು ಕ್ವಶನ್ ಬಂದಿದ್ವು. ಆ ಒಂದು ಕ್ವಶನ್ಗಳಲ್ಲಿ ಏನಿತ್ತು ಅಂದರೆ, ನಿಮಗೆ ಇನ್ನು ಕೆಲವರಿಗೆ ಡೌಟ್ಸ್ ಇರುತ್ತೆ, ಸಣ್ಣ ಸಣ್ಣ ಡೌಟ್ಸ್. ಓಕೆ, ಅದನ್ನು ಕ್ಲಾರಿಫೈ ಮಾಡೋಣ ಅಂತ ಹೇಳಿ ಅಷ್ಟೇ. ಹೆಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಸೊ ಈಗ ನಿಮ್ಮೊಂದು ಏನು ಕ್ವಶನ್ಸ್ಗಳಿದ್ವು ಅದಕ್ಕೆ ಆನ್ಸರ್ಗಳನ್ನ ತಿಳ್ಕೊಳ್ಳೋಣ. ಈ ಒಂದು ಪ್ರಶ್ನೆ ಕೇಳಿದ್ರಿ ಅಂತ ಹೇಳಿದ್ರೆ, ಯಾಕೆ ಕೆಲವೊಂದು ಟೈಮು ಡ್ರೀಮ್ ಅಲ್ಲಿ ಸೋ ರಿಯಲ್ ಅನಿಸುತ್ತೆ. ಈಗ ಮಲಗಿದಾಗ ಕನಸನ್ನು ಕಾಣ್ತಿರ್ತೀರಲ್ವಾ, ಸೊ ನಿಮ್ಗದು ತುಂಬ ರಿಯಲ್ ಅನಿಸುತ್ತೆ, ಎದ್ದಾಗಲೇ ಗೊತ್ತಾಗೋದು ಅದು ಕನಸು ಅಂತ. ಯಾಕದು? ಆ್ಯಂಡ್ ಕೆಲವು ಟೈಮ್ ವಿಸುವಲೈಸೇಷನ್ ಮಾಡಬೇಕಾದ್ರೂ ಅದೇ ಅನುಭವ ಆಗುತ್ತಲ್ಲ, ಏನು ಡಿಫ್ರೆನ್ಸ್ ಇದೆ? ಏನಾದರೂ ಬೇರೆ ಬೇರೆ ಏನಾದ್ರು ಇದೆಯಾ ಅಥವಾ ಎರಡೂ ಒಂದೇನಾ? ನೋಡಿ, ಇಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಇಮ್ಯಾಜಿನೇಷನ್, ರಿಯಾಲಿಟಿ, ಅದು ಡ್ರೀಮ್ ಎಲ್ಲದನ್ನು ಒಂದೇ ರೀತಿ ತಗೊಳುತ್ತೆ. ಹಾಗಾಗಿ ನೀವು ಕನಸು ಕಾಣ್ತಾ ಇದ್ರು ಕೂಡ ಅದು ಈ ಕ್ಷಣಕ್ಕೆ ನಡೀತಾ ಇದೆ, ವಿಸುವಲೈಸೇಷನ್ ಮಾಡಿದ್ರು ಕೂಡ ಅದು ಈ ಕ್ಷಣಕ್ಕೆ ನಡೀತಾ ಇದೆ. ಅದು ಹಾಗಾಗಿನೇ ನೀವು ಈ ಒಂದು ಪವರ್ ಟೂಲ್ನ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ನ ಮಾಡ್ಬೋದು. ಅಂದರೆ ನಿಮ್ಮದು ಫ್ಯೂಚರ್ ರಿಯಾಲಿಟಿ ಯಾವ ರೀತಿ ಇರಬೇಕು ಆ ರೀತಿ ನೀವು ಈಗನೇ ಥಿಂಕ್ ಮಾಡಿದಾಗ ನಿಮ್ಗದು ರಿಸಲ್ಟ್ ಸಿಗುತ್ತೆ. ಸಿಂಪಲ್. ಇನ್ನೊಬ್ರು ಅಫರ್ಮೇಷನ್ನ ಮಾಡ್ತಾ ಇರ್ತೀನಿ, ಯಾಕೆ ವರ್ಕ್ ಆಗಲ್ಲ, ಪ್ರಾಬ್ಲಮ್ ಎಲ್ಲಿದೆ, ಈ ರೀತಿ ಹೇಳ್ತಾ ಇದ್ರಿ. ಸೊ ನೋಡಿ, ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟಿಲ್ ಆಪೋಸಿಟ್ ಬಿಲೀಫ್ ಇರುತ್ತೆ. ದಟ್ಸ್ ವೈ ಇಟ್ ಬ್ಲಾಕ್ಸ್ ಯುವರ್ ಮ್ಯಾನಿಫೆಸ್ಟೇಷನ್. ಅಂದರೆ ನಿಮ್ಮ ಒಂದು ಬಿಲೀಫ್ ಆಪೋಸಿಟ್ ಇರುತ್ತೆ. ನೀವು ಹೇಳ್ಕೊತಾ ಇರ್ತೀರಾ ಅಫರ್ಮೇಷನ್, ಬಟ್ ಸ್ಟಿಲ್ ನಿಮ್ಮ ಒಳಗಡೆ ಇದು ಆಗುತ್ತಾ, ಇದು ನಡೆಯುತ್ತಾ ಅನ್ನೋ ಡೌಟ್ ಇದ್ದರೆ, ಅನ್ನೋ ಡೌಟ್ಸ್ ನಿಮಗೆ ಅರೈಸ್ ಆಗ್ತಿದ್ರೆ, ಸೊ ಹಾಗಾಗಿ ನೀವು ಅಫರ್ಮೇಷನ್ ಹೇಳ್ತಾ ಇದ್ರು ಕೂಡ ನಿಮ್ಗದು ಬ್ಲಾಕ್ಸಲ್ಲಿರುತ್ತೆ. ನೋಡಿ, ಇಲ್ಲಿ ನಿಮಗೆ ಒಂದು ಟಿಪ್ ಹೇಳ್ತೀನಿ. ಏನಂತ ಹೇಳಿದರೆ, ಎವ್ರಿ ಟೈಮ್ ಯು ಸೇ ನನ್ನಿಂದ ಆಗಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ, ಗೆಸ್ ಹೂ ಇಸ್ ಲಿಸನ್ ಸೀರಿಯಸ್ಲಿ? ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಇಟ್ ಬಿಲೀವ್ಸ್ ಯು. ಹಾಗಾಗಿ ಯಾವಾಗಲೂ ಕೂಡ ನನ್ನಿಂದ ಆಗಲ್ಲ ಅಂತ ನೀವು ಹೇಳ್ಬಾರ್ದು. ಅಂದರೆ ಎವ್ರಿ ಟೈಮ್ ಯು ಸೇ ನನ್ನಿಂದ ಆಗಲ್ಲ ಅಂತ ಹೇಳಿದರೆ ಸಬ್ ಕಾನ್ಷಿಯಸ್ ಅದೇ ರೀತಿ ತಗೊಳುತ್ತೆ, ಅದೇ ರೀತಿ ಪ್ರೋಗ್ರಾಮ್ನ ಮಾಡುತ್ತೆ. ಸೊ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ನಿಮ್ಮ ಒಂದು ಲೈಫ್ನ ಜರ್ನಿ ಇರ್ಬೋದು, ಅದನ್ನು ಬ್ಲಾಕ್ನ ಮಾಡುತ್ತೆ. ಹಾಗಾಗಿ ನೆಗೆಟಿವ್ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ. ನೆಗೆಟಿವ್ ವರ್ಡ್ಸ್ ಏನು ಯೂಸ್ ಮಾಡ್ತಿದ್ದೀರಾ ಸ್ಟಾಪ್ ಮಾಡಿ. ಆಲ್ವೇಸ್ ಥಿಂಕ್ ಪಾಸಿಟಿವ್. ಕ್ಲಿಯರ್? ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಮ್ಯಾನಿಫೆಸ್ಟೇಷನ್ಗೆ ವಿಲ್ ಪವರ್ ಸಾಕಾಗತ್ತಾ? ವಿಲ್ ಪವರ್ ಇದ್ದರೆ ನಾವು ಮಾಡ್ಬೋದಾ? ಕೆಲವ್ರಿಗೆ ಗೊತ್ತಾಗ್ಬೋದು, ಬಟ್ ಇಲ್ಲಿ ಸಬ್ ಕಾನ್ಷಿಯಸ್ ಪ್ರೋಗ್ರಾಮಿಂಗ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಹಾಗೆ ಪವರ್ಫುಲ್ ಆಗಿರುತ್ತೆ. ಬಿಕಾಸ್ ಇಟ್ ಕಂಟ್ರೋಲ್ಸ್ 95% ಆಫ್ ಯುವರ್ ಲೈಫ್. ಹಾಗಾಗಿ ನಾವು ರೀಪ್ರೋಗ್ರಾಮಿಂಗ್ನ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡಬೇಕು. ತಿಳಿತಲ್ವಾ? ಅಂದರೆ ನಿಮ್ಮಲ್ಲಿ ಕ್ವಿಕ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕೆಲವೊಬ್ರು ಕೇಳಿದ್ರಿ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಆಲ್ ಅಬೌಟ್ ಅಲೈನಿಂಗ್ ಯುವರ್ ಸಬ್ ಕಾನ್ಷಿಯಸ್ ಬಿಲೀವ್ಸ್ ವಿತ್ ಯುವರ್ ಕಾನ್ಷಿಯಸ್ ಗೋಲ್ಸ್. ಅಂದರೆ ನೀವೇನು ಕಾನ್ಷಿಯಸ್ ಗೋಲ್ಸ್ಗಳನ್ನ ಇಟ್ಕೊಂಡಿದ್ದೀರಾ ಈ ಒಂದು ವರ್ಲ್ಡಲ್ಲಿ, 3D ವರ್ಲ್ಡಲ್ಲಿ, ಅದು ಮ್ಯಾನಿಫೆಸ್ಟ್ ಆಗಬೇಕಲ್ವಾ? ಸೊ ಇದು ಮ್ಯಾನಿಫೆಸ್ಟ್ ಆಗಬೇಕಂತ ಹೇಳಿದರೆ ನಿಮ್ಮ ಒಂದು ಪ್ರೋಗ್ರಾಮಿಂಗ್ನ ಮಾಡ್ತಾ ಹೋಗ್ಬೇಕಷ್ಟೇ. ನಿಮ್ಮ ಕೆಲಸ ಏನು? ಅಫರ್ಮ್ನ ಮಾಡೋದು, ವಿಸುವಲೈಸ್ನ ಮಾಡೋದು, ಪಾಸಿಟಿವ್ ರೀಪ್ರೋಗ್ರಾಮಿಂಗ್ನ ಮಾಡ್ತಾ ಹೋಗೋದು. ಅಂದರೆ ನನ್ನ ಒಂದು ಡಿಸೈರ್ಡ್ ರಿಯಾಲಿಟಿ ಈಗ ನಡೀತಾ ಇದೆ ಅಂತ ಅದಕ್ಕೆ ರಿಲೇಟೆಡ್ ಆಗಿ ಕ್ರಿಯೇಟ್ನ ಮಾಡ್ತಾ ಹೋಗೋದು. ಸೊ ದಟ್ ಇಟ್ ಗಿವ್ಸ್ ರಿಸಲ್ಟ್. ಇಟ್ ಡಿಪೆಂಡ್ಸ್ ಆನ್ ಯು ಓನ್ಲಿ. ಇನ್ನೊಂದು ಕ್ವಶನ್ ಇತ್ತು, ಕೆಲವರು ಮ್ಯಾನಿಫೆಸ್ಟ್ನ ತುಂಬ ಈಸಿಯಾಗಿ ಮಾಡ್ತಾರೆ, ನಾನೇಕೆ ಸ್ಟ್ರಗಲ್ ಮಾಡ್ತಿದ್ದೀನಿ, ಕೆಲವೊಂದು ಟೈಮ್ ಸ್ಟ್ರಗಲ್ ಅನ್ನಿಸ್ತಾ ಇರುತ್ತಲ್ಲ, ಯಾಕೆ ಅಂತ ಕೇಳಿದ್ರಿ ಅಲ್ವಾ? ನೋಡಿ, ಬಿಕಾಸ್ ಸಮ್ ಪೀಪಲ್ ರೀಪ್ರೋಗ್ರಾಮಿಂಗ್ ದೇ ಸಬ್ ಕಾನ್ಷಿಯಸ್. ಅಂದರೆ ಅವ್ರು ಯಾವಾಗಲೂ ಕೂಡ ಸಬ್ ಕಾನ್ಷಿಯಸ್ನ ರೀಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತಾರೆ, ಅಂದರೆ ಪಾಸಿಟಿವ್ ಆಗಿ. ಓಕೆ, ಆದರೆ ಕೆಲವರು ಮಾಡ್ತಾ ಇರಲ್ಲ. ಬಟ್ ನೀವು ಇಲ್ಲಿ ನಿಮ್ಮ ಒಂದು ಭಯದ ಒಂದು ಎಮೋಷನಲಿ ನೀವು ಆ ಒಂದು ಅಟ್ಯಾಚ್ಡ್ ಆಗಿ ನೀವು ಮಾಡ್ತಾ ಇದ್ದರೆ ಅಥವಾ ಡೌಟ್ಫುಲ್ ಆಗಿ ಮಾಡ್ತಾ ಇದ್ದರೆ ನಿಮ್ಗೆ ಅದು ಕಷ್ಟ ಆಗುತ್ತೆ ಆ ಒಂದು ಪ್ರೋಸೆಸ್. ಆದರೆ ಕೆಲವರು ಅವ್ರಿಗೆ ಒಂದು ಬಿಲೀಫ್ ಇರುತ್ತೆ, ಓಕೆ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ, ಇದು ನನಗೆ ವರ್ಕ್ ಆಗುತ್ತೆ, ಇಟ್ ವರ್ಕ್ಸ್ ಫಾರ್ ಮೀ, ಆ ಒಂದು ಸಿಂಪಲ್ ಪ್ಲೇನ್ ಥಾಟಲ್ಲಿ ಇರ್ತಾರೆ. ಸೊ ಯಾವಾಗಲೂ ಕೂಡ ಅದನ್ನು ಮಾಡಿದ್ಮೇಲೆ ಜಸ್ಟ್ ಯು ಹ್ಯಾವ್ ಟು ಮಾಡಿದ್ದೀನಿ ಅಷ್ಟೇ, ಅದಾಗುತ್ತೆ. ಆ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇರಬೇಕು, ಒಂದು ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಇನ್ನೊಬ್ಬರು ಲೈಕ್ ಸಬ್ ಕಾನ್ಷಿಯಸ್ ಮೈಂಡ್ 24/7 ಕೆಲಸ ಮಾಡುತ್ತಾ ಅಂತ ಕೇಳಿದ್ರಿ.
ಓಕೆ, ಸಬ್ಕಾನ್ಷಿಯಸ್ ಮೈಂಡ್ 24/7 ಕೆಲಸ ಮಾಡುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನಿಮ್ಮ ಒಂದು ಡಿಸೈರ್ ರಿಯಾಲಿಟಿ ಹೇಗಿರಬೇಕು, ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಅದ್ರ ಕಡೆ ನಿಮ್ಮ ಒಂದು ಗಮನ ಇರಲಿ. ಬಿಕಾಸ್ ಅವೇರ್ನೆಸ್ ಈಸ್ ಎವ್ರಿಥಿಂಗ್. ಅಂದರೆ ನೀವು ಏನನ್ನ ಪಡಿಬೇಕಂತಿದ್ದೀರಾ ನಿಮ್ಮ ಗಮನ ಸದಾ ಅದ್ರ ಮೇಲೆ ಇರಲಿ. ಥಿಂಕ್ ವಾಟ್ ಡು ಯು ವಾಂಟ್, ಡೋಂಟ್ ಥಿಂಕ್ ವಾಟ್ ಡು ಯು ಡೋಂಟ್ ವಾಂಟ್. ನಿಮಗೆ ಏನು ಬೇಕೋ ಅದ್ರ ಮೇಲೆ ಅಷ್ಟೇ ನಿಮ್ಮ ಒಂದು ಗಮನ ಇರಲಿ, ಅದ್ರ ಬಗ್ಗೆ ಅಷ್ಟೇ ಯೋಚನೆಗಳಿರಲಿ. ಬೇಡವಾದ್ರ ಬಗ್ಗೆ ನಿಮಗೆ ಯೋಚನೆಗಳು ಬೇಡ. ಕ್ಲಿಯರ್ ಆಯ್ತಲ್ಲ? ಇನ್ನೊಬ್ರು ಕೇಳಿದ್ರಿ, ಆಲ್ರೆಡಿ ಸಕ್ಸಸ್ಫುಲ್ ಅದು ಆಗಿದ್ದೀನಿ ಅಂತ ಅನ್ಕೊಂಡ್ರೆ ಅದು ರಿಯಲ್ ಫೀಲಲ್ಲಿ ಬರುತ್ತಾ? ಎಸ್, ಅಂದರೆ ಆ ವರ್ಷನ್ ಆಲ್ರೆಡಿ ಎಕ್ಸಿಸ್ಟ್ ಇದೆ ಅಂತ ನೀವು ಅಂತ ಅಂದ್ಕೊಂಡ್ರೆ, ನೀವು ಅದನ್ನು ಆ ಫೀಲ್ನ ಮಾಡ್ತಾ ಬಂದರೆ, ಅಜುಮ್ನ ಮಾಡ್ತಾ ಬಂದರೆ ಸಬ್ಕಾನ್ಷಿಯಸಲ್ಲಿ ಈಸಿ ಶಿಫ್ಟ್ ಆಗುತ್ತೆ. ನಾನು ಅದು ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಸಬ್ಕಾನ್ಷಿಯಸಲ್ಲಿ ಶಿಫ್ಟ್ ಆಗುತ್ತೆ, ಇಮಿಡಿಯೇಟ್ ಶಿಫ್ಟ್ ಆಗುತ್ತೆ, ಅದು ಆಕ್ಸೆಸ್ ಕೂಡ ಮಾಡುತ್ತೆ. ಅಂದರೆ ಸೊ ಅದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫಾಸ್ಟರ್ ಯುವರ್ ಪ್ರೋಗ್ರಾಮ್, ಓಕೆ, ನಿಮಗೆ ಫಾಸ್ಟರ್ ರಿಸಲ್ಟ್ ಕೂಡ ಆಗುತ್ತೆ. ನಿಮ್ಮ ಒಂದು ಥಾಟ್ ಅಲೈನ್ಮೆಂಟ್ ಯಾವ ರೀತಿ ಇರುತ್ತೆ, ಅಸ್ಯೂಮ್ ಯಾವ ರೀತಿ ಇರುತ್ತೆ, ನಿಮ್ಮೊಂದು ಡಿಸೈರ್ಡ್ ಅಲೈನ್ಮೆಂಟ್ನ ಕನೆಕ್ಷನ್ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಅದ್ರ ಬಗ್ಗೆ ಫೋಕಸ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮಗೆ ಈ ರೀತಿ ಹಲವಾರು ಪ್ರಶ್ನೆಗಳಿದ್ರು ಕೂಡ ನಿಮ್ಮೊಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.